ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ ಕ್ಷಮಿಸ್ಬಿಡು ಪುಟ್ಟ. ನಿಮ್ ತಂದೆ ತೀರ್ಕೊಂಡಾಗ ನಿನ್ ಜೊತೆ ನಿಂತು ನಿನಗೆ ಧೈರ್ಯ ಹೇಳಕ್ಕಾಗ್ಲಿಲ್ಲ, ನಿನಗೆ ಸಮಾಧಾನ ಮಾಡಕ್ಕಾಗ್ಲಿಲ್ಲ. ಪರಿಸ್ಥಿತಿಯಿಂದಾಗಿ ಅದ್ಯಾವುದೂ ಸಾಧ್ಯ ಆಗಲಿಲ್ಲ. ಅದ್ರ ಬದಲು ಪಾಪು ವಿರುದ್ಧ ಸಾಕ್ಷಿ ಹೇಳೋಗಾಗಿ ನಿನ್ನ ಮನಸ್ಸಿಗೆ ಇನ್ನೂ ಹೆಚ್ಚು ನೋವು ಕೊಟ್ಬಿಟ್ಟೆ. ನಿನ್ನ ಜಾಗದಲ್ಲಿ ನಿಂತು ನೋಡಿದಾಗ ನಾನು ಎಷ್ಟು ಕೆಟ್ಟವಳು ಅಂತ ಅನ್ನಿಸ್ತಾ ಇತ್ತು. ಆದರೆ ನಿಧಿ ಕಣ್ಮುಂದೆ ಬಂದಾಗ ನಾನು ಮಾಡ್ತಿರೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತನೂ ಅನ್ನಿಸ್ತಿತ್ತು. ಹೌದಮ್ಮ, ನೀವು ಮಾಡಿದ್ರಲ್ಲಿ ಯಾವ ತಪ್ಪು ಇಲ್ಲ. ಒಂದು ಹೆಣ್ಣು ಮಗುವಿನ ಜೀವನಕ್ಕೋಸ್ಕರ ನಿಮ್ಮ ಮಗನ ವಿರುದ್ಧನೇ ಸಾಕ್ಷಿ ಹೇಳಿದ್ರೆ, ಆ ರೀತಿ ಸಾಕ್ಷಿ ಹೇಳಬೇಕಾದ್ರೆ ನಿಮಗಿಷ್ಟು ನೋವಾಗಿರುತ್ತೆ ಅನ್ನೋದು ನನಗೆ ಗೊತ್ತಾಗ್ತಿದೆ. ಆದರೆ ಅದನ್ನು ನಾನು ಅರ್ಥ ಮಾಡಿಕೊಳ್ಳದೆ ನಿಮ್ಮ ವಿರುದ್ಧ ಏನೇನೋ ಮಾತಾಡ್ಬಿಟ್ಟೆ. ನನ್ನ ಕ್ಷಮಿಸಿ ಅಮ್ಮ. ತಪ್ಪು ನಡೆದಾಗ ಅಲ್ಲಿ ಕ್ಷಮೆ ಅನ್ನೋ ಮಾತು ಬರಬೇಕು. ನೀವಿಬ್ಬರದೂ ತಪ್ಪಿಲ್ಲ, ಆದರೂ ಕ್ಷಮಿಸಿ ಕ್ಷಮಿಸಿ ಅಂತ ಯಾಕೆ ಇಬ್ರು ಕೇಳ್ಕೊತಾ ಇದ್ದೀರಾ? ಈಗ ಮತ್ತೆ ಮತ್ತೆ ಅದೇ ಮಾತುಗಳನ್ನು ಆಡೋದ್ರ ಬದಲು ಮುಂದೆ ಏನಾಗಬೇಕು ಅದ್ರ ಬಗ್ಗೆ ಯೋಚನೆ ಮಾಡೋಣ. ಸಮರ್ಥ ಆಚೆ ಬರಬೇಕು, ನಿಧಿ ನಿರಪರಾಧಿ ಅಂತ ಪ್ರೂವ್ ಆಗಬೇಕು. ಅದಕ್ಕೆಲ್ಲ ಏನೇನು ವ್ಯವಸ್ಥೆ ಮಾಡಬೇಕು ಅದನ್ನು ನಾನು ಮಾಡ್ತಾ ಇದ್ದೀನಿ. ಇದೊಂದು ಮಾತು ನನಗದು ಎಷ್ಟು ಧೈರ್ಯ ತಂದು ಕೊಡ್ತಿದೆ ಗೊತ್ತಾ? ನಾನು ಸಮರ್ಥ ಯಾವ ತಪ್ಪು ಮಾಡಿಲ್ಲ ಅನ್ನೋದನ್ನ ನೀವೆಲ್ಲರೂ ಒಪ್ಕೊಂಡಿದ್ದೀರಲ್ಲ, ನನಗಷ್ಟೇ ಸಾಕು. ಇಷ್ಟು ದಿನ ನನ್ನ ಗಂಡನ್ನ ಆಚೆ ತರಬೇಕು ಅನ್ನೋದಷ್ಟೇ ನನ್ನ ಯೋಚನೆ ಆಗಿತ್ತು. ಆದರೆ ಈಗ ನಿಧಿನೂ ಕೂಡ ಇದರಿಂದ ಕಾಪಾಡಬೇಕು. ಹೌದು ಪುಟ್ಟ, ನನ್ನ ಮಕ್ಕಳಿಬ್ರು ಯಾವ ತಪ್ಪು ಮಾಡಿಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಈಗ ಸಾಕ್ಷಿಗಳು ಅದೇ ರೀತಿ ಸಿಗ್ತಾ ಇದೆ. ಅವರಿಬ್ರು ಈ ಸುಳಿಯಿಂದ ಆಚೆ ಬರ್ತಾರೆ ಅನ್ನೋ ನಂಬಿಕೆನೂ ನನಗೆ ಬರ್ತಾ ಇದೆ. ಖಂಡಿತ ಪಾರಾಗ್ತಾರೆ ಅಮ್ಮ. ಆದರೆ ಈ ಎಲ್ಲದ್ರ ಮಧ್ಯೆ ಈ ಪುಟ್ಟ ಕಂದ ನೋವು ಅನುಭವಿಸ್ಬಾರ್ದು. ಪ್ರಪಂಚನೇ ನೋಡದೆ ಇರೋ ಆ ಕಂದ ನಮ್ಮ ಕಷ್ಟಗಳಿಗೆ ಕೊರಗೋ ಹಾಗಾಗಬಾರ್ದಮ್ಮ. ನಮ್ಮ ಭಾವನೆಗಳು, ಸುಖ ದುಃಖ, ನಗು ಅಳು, ನಮ್ಮ ಮಾತು ಇದೆಲ್ಲ ಹೊಟ್ಟೆಲಿರೋ ಮಗುಗೆ ಅರ್ಥ ಆಗ್ತಾ ಇರುತ್ತಂತೆ. ಅದಕ್ಕಾದರೂ ನೀವು ಯಾವಾಗಲೂ ಸಮಾಧಾನದಿಂದ ನಗ್ನಗ್ತಾ ಇರಬೇಕು. ನೀವು ಈ ಮಗುವಿನ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ನನಗೆ ಸಮರ್ಥ ಎಷ್ಟು ಮುಖ್ಯನೋ ನೀವು ಅಷ್ಟೇ ಮುಖ್ಯ ಅಮ್ಮ. ಅಪ್ಪನಂತೂ ಕಳ್ಕೊಂಡೆ. ಈಗ ನನ್ನ ಪಾಲಿಗೆ ತಂದೆ, ತಾಯಿ, ಅತ್ತೆ, ಗೆಳತಿ ಎಲ್ಲ ನೀವೇ ಅಮ್ಮ. ಪ್ಲೀಸ್ ಹುಷಾರಾಗಿರಿ. ನಿಮ್ಮ ಮಕ್ಕಳೆಲ್ಲರೂ ಎಷ್ಟು ಮುದ್ದಾಗಿದ್ದಾರಮ್ಮ. ನಿನಗೆ ಅಂತಲೇ ತಂದಿದ್ದೆ. ನಿನಗೆ ಈ ಮುಂಚೆನೇ ಕೊಡೋದು ಮರ್ತೇ ಹೋಯಿತು ಮಾತಿನ ಗಲಾಟೆನಲ್ಲಿ. ನೀನು ಗರ್ಭಿಣಿ ಅಂತ ನನಗೆ ತಿಳಿದ 6ನೇ ದಿವಸದಿಂದ ಮನೇಲಿ ಎಂತೆಂಥ ಗಲಾಟೆಗಳೆಲ್ಲ ಆಗೋಯ್ತು ನೋಡು. ಆ ಗಲಾಟೆಯಲ್ಲಿ ನಿನ್ನ ಬೈಕೆ ಏನು ಅನ್ನೋದು ಕೂಡ ನಾನು ಕೇಳಲಿಲ್ಲ. ಹೇಳು ಪುಟ್ಟ, ನಿನಗೇನೇನು ಬೈಕೆ ಇದೆ ಅದೆಲ್ಲ ನನಗೆ ಹೇಳು. ಸಾಧ್ಯವಾದಷ್ಟು ನಾನು ಅದನ್ನು ತೀರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಇದನ್ನು ತಂದ್ಕೊಟ್ಟಿದ್ದೀರಲ್ವಾ, ನನಗಷ್ಟೇ ಸಾಕು ಮಾವ. ನನಗೀಗಿರೋ ಬೈಕೆ ಒಂದೇನೆ, ಸಮರ್ಥ ಆಚೆ ಬರಬೇಕು, ನಿಧಿಗೆ ಶಿಕ್ಷೆ ಆಗಬಾರ್ದು. ನನ್ನ ಮನಸ್ಸಲ್ಲಿರೋದು ಅದೇಮ್ಮ. ಅವರು ತಪ್ಪು ಮಾಡಿದ್ದಾರೆ ಅಂತನೋ ಮಾತೇ ಸುಳ್ಳಾಗುತ್ತೆ. ನಾನು ಅದಕ್ಕೆ ಕಾಯ್ತಾ ಇದ್ದೀನಿ ಮಾವ.
ಅವಿ ಹೇಳ್ತಾ ಇದ್ದಾನೆ ಅಲ್ಲಿ ಬೇರೆ ಇನ್ನೊಂದು ಕಾರ್ ಓಡಾಡಿರೋದಕ್ಕೆ ಸಾಧ್ಯತೆ ಇದೆ ಅಂತ. ಹೌದಮ್ಮ, ನಿನ್ನ ಮಕ್ಕಳು ಸುಮ್ಮನೆ ಕೂತ್ಕೊಳ್ಳೋರಲ್ಲ. ಸಮರ್ಥನನ್ನು ಆಚೆ ತರೋದಕ್ಕೆ ಎಷ್ಟೆಲ್ಲ ಹೋರಾಡ್ತಾ ಇದ್ದಾರೆ ಗೊತ್ತಾ. ತಮ್ಮನ್ನು ಬಿಡಿಸ್ಬೇಕು ಅಂತ ಅವಿ ಅಂತೂ ಎಲ್ಲ ರೀತಿಯಲ್ಲೂ ಯೋಚನೆ ಮಾಡ್ತಿದ್ದಾನೆ. ಇನ್ನು ಚಿಕ್ಕವನಿದ್ದಾನಲ್ಲ ಉತ್ತರ ಕುಮಾರ, ಅದೇ ಅಭಿ, ಅವನಂತೂ ಸಮರ್ಥನ ಜೊತೆಯಲ್ಲಿ ಕೋಳಿ ಜಗಳ ಆಡ್ತಾ ಇದ್ರು ಕೂಡ ಅವನಿಗೆ ಸಣ್ಣ ಗಾಯ ಆದರೂ ಇವನು ಸಹಿಸ್ಕೊಳ್ಳೋವನಲ್ಲ. ಅವರೆಲ್ಲರ ಮಧ್ಯೆ ಈ ಅಣ್ಣ ತಮ್ಮಂದ್ರ ಪ್ರೀತಿ ಅನ್ನೋದಿದೆಯಲ್ಲ, ಅದು ಗಟ್ಟಿಯಾಗ್ತಾ ಇದೆ. ಅದೇನೋ ಹೇಳ್ತಾರಲ್ಲ, ಆಗೋದಿಲ್ಲ ಒಳ್ಳೇದಕ್ಕೆ ಅಂತ. ಅವರ ಆ ಪ್ರೀತಿನ ಗಟ್ಟಿ ಮಾಡೋದಕ್ಕೆ ಅಂತಲೇ ವಿಧಿ ಬಹುಶಃ ಈ ರೀತಿ ಆಟ ಆಡ್ತಿದೆಯೋ ಏನೋ. ಏನೋ ಗೊತ್ತಿಲ್ಲ ಮಾವ. ಅಣ್ಣ ತಮ್ಮಂದ್ರು ಒಂದಾದ್ರು ಅಂತ ಖುಷಿ ಪಡಬೇಕು, ಅಥವಾ ಮನೇಲಿ ಇಷ್ಟೆಲ್ಲ ಸಮಸ್ಯೆ ಆಯ್ತು ಅಂತ ದುಃಖ ಪಡಬೇಕು, ಏನೂ ಅರ್ಥ ಆಗ್ತಾ ಇಲ್ಲ. ಅದ್ರ ಒಂದಂತೂ ನಿಜ, ಸಿರಿಗೆ ನ್ಯಾಯ ಸಿಗಬೇಕು, ಅವ್ರ ತಂದೆ ಆತ್ಮಕ್ಕೆ ಶಾಂತಿ ಸಿಗಬೇಕು. ಹಾಗಾಗಬೇಕು ಅಂದರೆ ನಿಜವಾಗ್ಲೂ ಯಾರು ಆಕ್ಸಿಡೆಂಟ್ ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗಲೇಬೇಕು. ನಾವೀಗ ಬರೀ ನಿಧಿನಷ್ಟೇ ಕಾಪಾಡ್ಕೊಳಕ್ಕೆ ಹೋದ್ರೆ ಸಿರಿ ತಂದೆ ಸಾವಿಗೆ ನ್ಯಾಯ ಸಿಗಲ್ಲ ಅಲ್ವಾ ಮಾವ? ನೀ ಏನು ಯೋಚನೆ ಮಾಡಬೇಡ ತುಳಸಿ. ಈ ಸತ್ಯ ಅಂತ ಅನ್ನೋದು ಬೆಂಕಿ ಉಂಡೆ ಇದ್ದ ಹಾಗೆ, ಅದನ್ನು ಬಚ್ಚಿಟ್ಕೊಳ್ಳೋಕೆ ಆಗೋದಿಲ್ಲ. ಈ ಆಕ್ಸಿಡೆಂಟ್ ವಿಷಯದಲ್ಲಿ ಸತ್ಯ ಅನ್ನೋದು ಒಂದಲ್ಲ ಒಂದು ದಿವಸ ಹೊರಗೆ ಬಂದೇ ಬರಬೇಕು, ಬಂದೇ ಬರುತ್ತೆ ಕೂಡ. ಆದರೆ ತಪ್ಪು ಮಾಡಿದವರು ತಪ್ಪಿಗೆ ದೂರ ಉಳಿದಿದ್ದಾರೆ. ಅವ್ರು ಯಾರು ಅಂತ ಗೊತ್ತಾಗಿ ಅವರಿಗೆ ಶಿಕ್ಷೆ ಆಗಬೇಕು, ಹಾಗೇ ಆಗತ್ತೆ ಕೂಡ. ಆದರೆ ಇದೆಲ್ಲದರ ಮಧ್ಯೆ ನಿನ್ನ ಬಗ್ಗೆನೋ ಕಾಳಜಿಯಿಂದಿರು, ಅದು ಅಷ್ಟೇ ಮುಖ್ಯ ತುಳಸಿ. ನೋಡು, ನಾವು ಈ ಸತ್ಯದ ದಾರಿನಲ್ಲಿ ಹೋಗುವಾಗ ಕಲ್ಲು ಮುಳ್ಳು ಇದೆಲ್ಲ ಇರುತ್ತೆ. ಅದನ್ನೆಲ್ಲ ದಾಟಿ ದಿಟ್ಟವಾಗಿ ಮುಂದೆ ಹೆಜ್ಜೆ ಇಡಬೇಕು. ಅದು ಮನುಷ್ಯತ್ವ ಅಂದರೆ. ಭಗವಂತ ಇದ್ದಾನೆ ಬಿಡು. ಸರಿ ಮಾವ, ನೀವು ಇನ್ನೊಂದು ಗಮನಿಸಿದ್ದೀರಾ? ಈ ಆಕ್ಸಿಡೆಂಟ್ ವಿಷಯ ಕೇಳ್ದಾಗ್ಲಿಂದ ಶಾರ್ವರಿ ನಡವಳಿಕೆಯಲ್ಲಿ ತುಂಬಾ ಬದಲಾವಣೆ ಕಾಣಿಸ್ತಾ ಇದೆ. ಹೌದು ತುಳಸಿ, ನಾನು ಗಮನಿಸಿದ್ದೀನಿ. ಆ ಶಾರ್ವರಿ ಬಣ್ಣ ಬಯಲಾಗೋದಕ್ಕೆ ಏನೇನು ಸಾಕ್ಷಿಗಳೆಲ್ಲ ಬೇಕೋ ಅದೆಲ್ಲ ನನ್ನ ಹತ್ರ ಇದೆ. ಅವಳ ಆಟಕ್ಕೂ ಒಂದು ಅಂತ್ಯ ಹಾಡಬೇಕು. ನೋಡು, ಯಾವುದಕ್ಕೂ ಅವಳ ಮೇಲೆ ಒಂದು ಕಣ್ಣಿಟ್ಟಿರು. ಉಳಿದು ಯೋಚನೆಯನ್ನೆಲ್ಲ ಈ ದತ್ತ ಮಾಡ್ತಾನೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.